ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಭಾಗ 2ರಲ್ಲಿ ಬರುವಂತಹ ಹರಿಹರ ಕವಿಯು ರಚನೆ ಮಾಡಿರ್ತಕ್ಕಂತಹ ಹರಲೀಲೆ ಎನ್ನುವಂತಹ ಪಾಠದ ನಾವು ನಿನ್ನೆ ದಿನ ತರಗತಿಯಲ್ಲಿ ನೋಡ್ತಾ ಇದ್ವಿ ಪಾಠವನ್ನು. ಇದರಲ್ಲಿ ನಾವು ಪೂರ್ವಕಥೆಯನ್ನು ನಾವು ನೋಡಿದ್ವಿ, ಹೌದಾ? ಪೂರ್ವಕಥೆಯನ್ನು 1-2 ನಿಮಿಷದಲ್ಲಿ ಹೇಳ್ತೀನಿ, ನೀವು ರಿವಿಷನ್ ಮಾಡಿದಂಗೆ ಆಗುತ್ತೆ ಮಕ್ಕಳು. ನಿಮಗೆ ಪೂರ್ವಕಥೆಯನ್ನು ಹೇಳಿದರೆ, ಶಿವನ ಕೈಲಾಸದಲ್ಲಿ ರುದ್ರ ಕನ್ನಿಕೆಯರು ಹೂದೋಟದಲ್ಲಿರುವಾಗ ಪುಷ್ಪದತ್ತ ಅನ್ನುವಂಥ ಒಬ್ಬ ಗಣ ಏನು ಮಾಡ್ತಾನೆ, ಆ ಗಣದಲ್ಲಿರ್ತಕ್ಕಂಥ ಆತನು ಕೂಡ ಒಬ್ಬ ವ್ಯಕ್ತಿ. ಆತ ಅವರ ಮೇಲೆ ಪ್ರೀತಿಯ ಭಾವನೆಯಿಂದ ನೋಡಲಿಕ್ಕೆ ಪ್ರಾರಂಭ ಮಾಡಿದಾಗ ಈ ವಿಷಯ ತಿಳಿದಂತಹ ಶಿವ ಹರಿಷಡ್ವರ್ಗಗಳನ್ನು ಎಲ್ಲವನ್ನು ತಿಳಿಸಿದಂತಹ ನನ್ನ ಘನ ಸಮೂಹದಲ್ಲಿರುವಂತಹ ಪುಷ್ಪದತ್ತ ಹಾಗೂ ರುದ್ರ ಕನ್ನಿಕೆಯರು ಈ ರೀತಿ ಭಾವನೆಯಿಂದ ಇರುವುದು ತಪ್ಪು ಅಂತೇಳಿ ಅಂದ್ಕೊಂಡು ಆತ ಶಾಪವನ್ನು ಕೊಡ್ತಾನೆ. ನೀವು ಮತ್ತೆ ಮೂವರು ಭೂಲೋಕದಲ್ಲಿ ಹುಟ್ಟಿ ನಿಮ್ಮ ಲೌಕಿಕ ಜೀವನದ ಎಲ್ಲ ಸುಖಭೋಗಗಳನ್ನು ನೀವು ಅನುಭವಿಸಿ ಅಂತ ಶಾಪವನ್ನು ಕೊಟ್ಟಾಗ ಪುಷ್ಪದತ್ತನಿಗೆ ತುಂಬ ಬೇಜಾರಾಗಿಬಿಡತ್ತೆ. ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ದೇವರೇ ಭಗವಂತ ಅಂಥೇಳಿ ಭಗವಂತನಿಗೆ ಕೇಳಿದಾಗ ಭಗವಂತ ಶಿವ ಹೇಳ್ತಾನೆ, ನೀನು ಮರೆತರೂ ಕೂಡ ನಾನು ಮರೆಯುವುದಿಲ್ಲ, ನಿನ್ನನ್ನು ನಾನು ಕೈಲಾಸಕ್ಕೆ ಕರೆದುಕೊಂಡು ಬಂದೇ ಬರುತ್ತೇನೆ ಅಂಥೇಳಿ ಒಂದು ಮಾತನ್ನು ಯಾರು ಕೊಡ್ತಾರ? ಶಿವ ಆತನಿಗೆ ಕೊಟ್ಟಾಗ, ಪುಷ್ಪದತ್ತನಿಗೆ ಕೊಟ್ಟಾಗ ಪುಷ್ಪದತ್ತ ಭೂಮಿಗೆ ಹೋಗ್ತಾನೆ. ಆಗ ಪುಷ್ಪದತ್ತ ಸೌಂದರ್ಯ ಪೆರುಮಾಳ ಅನ್ನುವಂತಹ ಒಂದು ಹೆಸರಿನಲ್ಲಿ ರಾಜ ಮನೆತನದಲ್ಲಿ ಈತ ಜನಿಸ್ತಾನೆ. ಆ ಮನೆತನದಲ್ಲಿ ಜನಿಸಿದಂಥ ಸಂದರ್ಭದಲ್ಲಿ ತನ್ನ 16ನೇ ವಯಸ್ಸಿಗೆ ಈತ ಮದುವೆ ವಯಸ್ಸಿಗೆ ಬಂದ ಮೇಲೆ ಆತನ ತಂದೆ ಈತನನ್ನು ಮದುವೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಆತನಿಗೆ ಕನ್ಯಾವನ್ನು ನೋಡಲಿಕ್ಕೆ ಹೋಗ್ತಿರ್ತಾರೆ. ಈ ವಿಷಯ ತಿಳಿದಂಥ ಶಿವ ಏನು ಮಾಡ್ತಾನೆ, ನಾನು ಆ ಸಂಕಲಿ ಮತ್ತು ಅಂಥೇಳಿ ಏನು ಇವರು ರುದ್ರ ಕನ್ನಿಕೆಯರು ಹುಟ್ಟಿರ್ತಾರಲ್ವ, ಇವರು ಕೂಡ ತಿರುವಾರೂರು ಅನ್ನುವಂತಹ 2 ಗ್ರಾಮದಲ್ಲಿ ಜನಿಸಿದಂತಹ ಈ ರುದ್ರ ಕನ್ನಿಕೆಯರ ಜೊತೆ ವಿವಾಹ ಆಗಬೇಕಾಗಿರುತ್ತೆ. ಆದರೆ ಅವರ ತಂದೆ ಆಗಿರ್ತಕ್ಕಂತಹ ಆತ ಬೇರೆದವರ ಜೊತೆ ವಿವಾಹ ಮಾಡುವಂತಹ ಒಂದು ಸುದ್ದಿಯನ್ನು ಕೇಳಿರ್ತಕ್ಕಂತಹ ಶಿವ ಏನು ಮಾಡ್ತಾನೆ, ಇದನ್ನು ನಾನು ಹೇಗಾದರೂ ಮಾಡಿ ತಡಿತೀನಿ ಅಂತೇಳಿ ಅಂದ್ಕೊಂಡು ಭೂಮಿಗೆ ಬರುವಾಗ ತನ್ನ ಹೆಂಡತಿಯರಾಗಿರ್ತಕ್ಕಂತಹ ಗಂಗೆ ಮತ್ತು ಗೌರಿಯನ್ನು ಕರೆದುಕೊಂಡು ಒಂದು ಊರಿನ ದೇವಸ್ಥಾನದ ಕೊನೆಗೆ ಇರ್ತಕ್ಕಂತಹ ಅಲ್ಲಿ ದೇವತೆ ಇರ್ತಾರೆ, ನೀವು ಇರ್ರಿ ಅಂತ ಹೇಳಿ ಅವ ಏನು ಮಾಡ್ತಾನೆ, ಹೋಗ್ತಾನೆ. ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಶಿವ ಆತನಿಗೆ ಯಾವ ರೀತಿಯಾದಂತಹ ಕಷ್ಟಗಳನ್ನು ಕೊಡ್ತಾನೆ, ಆತನನ್ನು ಪರೀಕ್ಷೆ ಮಾಡುವಂಥ ಸಂದರ್ಭ ಹೇಗೆ, ಆತ ಎದುರಿಸಿದಂತಹ ಬಗ್ಗೆ ಹೇಗೆ ಎಂಬುದೇ ಪ್ರಸ್ತುತ ಪಾಠದ ಸಾರಾಂಶ ಅಂತ ದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ಅದೇ ರೀತಿಯಾಗಿ ನಾವು ಹರಿಹರ 12ನೇ ಶತಮಾನದ ಈತನ ಕಾಲ ಆಗಿರ್ತಕ್ಕಂತಹ ಈತ ತಂದೆ ತಾಯಿ ಆತನ ಕೃತಿಗಳು ರಗಳೆಯನ್ನು ನಮ್ಮ ಕನ್ನಡ ಸಾಹಿತ್ಯ ಪ್ರಕಾರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ತಂದಿರತಕ್ಕಂತಹ ಈ ಹರಿಹರ ರಗಳೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ರಗಳೆ ಪ್ರಕಾರವನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಂತಹ ಮಹಾನ್ ಕವಿ ಅಂತಲೇ ನಾವು ಹೇಳ್ಬೋದು. ಹೀಗಾಗಿ ಇಂತಹ ರಗಳೆ ಕವಿ ಅಂತೇಳಿ ನಾವು ಹರಿಹರನನ್ನು ಕರಿತೀವಿ. ಇವೆಲ್ಲವನ್ನು ನಾವು ನಿನ್ನೆ ದಿನ ತರಗತಿಯಲ್ಲಿ ನೋಡಿದ್ವಿ. ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಮಕ್ಕಳೇ, ಆಶಯ ಭಾಗದಲ್ಲಿ ಏನಿದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ. 100 ವರ್ಷದ ವೃದ್ಧನಾಗಿರ್ತಕ್ಕಂಥ ಶಿವ ಏನು ಭೂಮಿಗೆ ಬಂದಿರ್ತಾನಲ್ವ, ವೃದ್ಧ ಮಹೇಶ್ವರನ ವರ್ಣನೆ ಹೇಗಿದೆ, ಆತನ ನಡೆ ನುಡಿ ಹಾವಭಾವಗಳು ಹೇಗಿವೆ, ಆತ ವೃದ್ಧನ 100 ವರ್ಷ ತುಂಬಿರ್ತಕ್ಕಂಥ ಹನ್ನ ಮುದುಕನಾಗಿ ಭೂಮಿಗೆ ಬಂದಿರತಕ್ಕಂತಹ ಶಿವ ಮಾಡುವಂತಹ ಲೀಲೆಗಳೇನು, ಪವಾಡಗಳೇನು, ಅವನ್ನೆಲ್ಲವನ್ನು ಕೂಡ ನಾವು ಈ ತರಗತಿಯಲ್ಲಿ ನೋಡೋಣ ಬನ್ನಿ. ವೃದ್ಧ ಮಹೇಶ್ವರ ಸ್ಥಳದ ವೃದ್ಧನ ವರ್ಣನೆ, ನಡೆ ನುಡಿ ಹಾವಭಾವಗಳು ಸಹೃದಯನ ಮನಸ್ಸಿಗೆ ಮುದ ನೀಡುತ್ತವೆ. ನೋಡಿ, ಹನ್ನ ಮುದುಕನಾಗಿ 100 ವರ್ಷ ತುಂಬಿರ್ತಕ್ಕಂತಹ ಪ್ರಾಯದ ಹುಡುಗನ ತನಕ ಕಾಣ್ತಿರ್ತಾನೆ ಶಿವ. 100 ವರ್ಷದ ಅಜ್ಜ ಆತನ ವರ್ಣನೆಯನ್ನು, ಆತನ ನಡೆನುಡಿಯನ್ನು, ಹಾವಭಾವವನ್ನು ಎಂಥವರಿಗಾರು ಎಂತಹ ಹೃದಯ ಇದ್ದವರಿಗೂ ಕೂಡ ಏನಾಗುತ್ತೆ, ಅವರ ಮನಸ್ಸಿಗೆ ಮುದ ನೀಡುವಂತಾಗತ್ತೆ. ಆತನ ವರ್ಣನೆ, ಆತನ ಲೀಲೆ, ಆತನ ಪವಾಡಗಳು, ಆತನ ಹಾವಭಾವಗಳನ್ನು ನೋಡಿದರೆ ಆ ರೀತಿ ಮುದ ಅನಿಸತ್ತೆ. ತನ್ನ ಅಭಿನಯ ಚಾತುರ್ಯ ಹಾಗೂ ನಟನಾ ಸಾಮರ್ಥ್ಯವನ್ನು ನೋಡಲು ಜಗನ್ಮಾತೆಯಾದ ಗಿರಿಜೆ ಊರ ಮುಂದಿನ ಮಂದಿರದಲ್ಲಿ ನೆಲೆಸಿರುವುದನ್ನರಿತ ನಟವರ ಗಂಗಾಧರ ಭಕ್ತರ ಉದ್ಧಾರಕ ಸೊಗಸಾದ ನಟನೆಯನ್ನು ಮಾಡುತ್ತಾನೆ.
ನೋಡಿ, ನಟ ಭಯಂಕರ ಶಿವ ಅಂತೇಳಿ ಕರಿತೀವಿ ನಾವು. ಯಾಕೆ ಗೊತ್ತಾ, ಆತನ ಅಭಿನಯ ಚಾತುರ್ಯ ಆಗಿರ್ಬೋದು, ಆತನ ನಟನಾ ಸಾಮರ್ಥ್ಯ ಆಗಿರ್ಬೋದು, ಯಾವ ರೀತಿಯಾಗಿ ಶಿವ ಏನೇನು ಅವರಿಗೆ ಪರೀಕ್ಷೆಯನ್ನು ಮಾಡ್ತಾನೆ ಅನ್ನುವಂಥದ್ದನ್ನು ನೋಡಲಿಕ್ಕೆ ಯಾರು ಬಂದಿರ್ತಾರೆ, ಗಿರಿಜೆ ಬಂದಿರ್ತಾರೆ. ಗಿರಿಜೆ ಮತ್ತು ಗಂಗೆ ಬಂದಾಗ ಅವರಿಬ್ಬರನ್ನು ಈತ ಊರ ಮುಂದೆ ಇರ್ತಕ್ಕಂತಹ ಒಂದು ದೇವಸ್ಥಾನದಲ್ಲಿ ನೀವು ಇರಿ ಅಂತ ಹೇಳಿ ಶಿವ ಅವ್ರನ್ನ ಅಲ್ಲಿ ಬಿಟ್ಟು ಹೋಗಿರ್ತಾನೆ. ಹೀಗಾಗಿ ಈ ನಟವರ ಗಂಗಾಧರನಾಗಿರ್ತಕ್ಕಂಥ ಈತ ಭಕ್ತರ ಉದ್ಧಾರಕ್ಕಾಗಿ ತನ್ನ ಯಾವುದೇ ರೀತಿಯಾದಂಥ ಒಂದು ಸೊಗಸನ್ನು ಹಾಕ್ತಾನೆ, ನಟನೆಯನ್ನು ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಪಾಠ, ಪ್ರಸ್ತುತ ಉದಾಹರಣೆ ಅಂತಲೇ ಹೇಳ್ಬೋದು. ಹರಿಹರನ ಕೈಯಲ್ಲಿ ಪದಗಳು ಅದೆಷ್ಟು ಚೆನ್ನಾಗಿ ನರ್ತಿಸುತ್ತವೆ ಎಂಬುದನ್ನು ಅರಿಯಲು ಇಡೀ ಕಾವ್ಯವನ್ನು ಮೆಲುಕು ಹಾಕಬೇಕು. ನೋಡಿ, ಹರಿಹರನಾಗಿರ್ತಕ್ಕಂಥ ಶಿವನ ಕೈಯಲ್ಲಿ ಪದಗಳು ಎಷ್ಟೊಂದು ಅದ್ಭುತವಾದಂತಹ ಪಾತ್ರವನ್ನು ವಹಿಸ್ತವೆ ಎಂಬುದಕ್ಕೆ ಇದೊಂದು ಉತ್ತಮವಾದಂತಹ ಕಾವ್ಯ ಅಂತಲೇ ಹೇಳ್ಬೋದು. ಶಿವ ನೃತ್ಯವನ್ನು ನೋಡಿದ ಶರಣರು ಮತ್ತೊಮ್ಮೆ ಕಾಣಲು ಕಾತರಿಸುವಂತೆ ಇಡೀ ಕಾವ್ಯವನ್ನು ಮತ್ತೊಮ್ಮೆ ಮಗದೊಮ್ಮೆ ಓದಬೇಕೆನ್ನಿಸುತ್ತದೆ. ನೋಡಿ, ಅಷ್ಟೊಂದು ಅದ್ಭುತವಾದಂತಹ ಪಾಠ ಇದು. ಯಾಕಂದರೆ ಶಿವನ ನೃತ್ಯವನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಮಕ್ಕಳೇ. ಹೀಗಾಗಿ ಅಲ್ಲಿರ್ತಕ್ಕಂಥ ಶರಣರಾಗಿರ್ಬೋದು, ಯಾರೇ ಆದರೂ ಕೂಡ ಈ ಕಾವ್ಯವನ್ನು ನಾವು ಎಷ್ಟು ಸಲ ಓದಿದರೂ ನಮಗೆ ಸಾಕು ಅನ್ಸಂಗಿಲ್ಲ, ಇನ್ನೂ ಓದಬೇಕು ಅನ್ನೋಂಥ ಹಂಬಲ ಹೆಚ್ಚಾಗತ್ತೆ. ನಂಬಿಯಣ್ಣನ ರಗಳೆಯಲ್ಲಿನ ವೃದ್ಧ ಮಹೇಶ್ವರನ ಅಭಿನಯ ಸಹೃದಯರಲ್ಲಿ ಹಾಸ್ಯದ ಹೊನಲನ್ನು ಹರಿಸುತ್ತದೆ. ನೋಡಿ, ಇದು ಕೇವಲ ಈ ಕಾವ್ಯ ಇದೆಯಲ್ಲ, ಇದು ಕೇವಲ ಮನಸ್ಸಿಗೆ ಮುದ ನೀಡುವುದಷ್ಟೇ ಅಲ್ಲ, ಹಾಸ್ಯದ ಹೊನಲನ್ನು ಕೂಡ ಇದು ಕೊಡುತ್ತೆ. ನಂಬಿಯಣ್ಣನ ಈ ರಗಳೆ ಅನ್ನುವಂತಹ ಈ ಪಾಠದಲ್ಲಿ ವೃದ್ಧ ಮಹೇಶ್ವರನಾಗಿದ್ದಂತಹ ಶಿವನ ಅಭಿನಯ ನೋಡಿದರೆ ಎಂಥವರಿಗಾದರೂ ಕೂಡ ಸೊಗಸನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಪದಗಳ ಅರ್ಥವನ್ನು ನೋಡಿಕೊಂಡು ಪ್ರವೇಶ ಭಾಗವನ್ನು ನೋಡ್ಕೊಳ್ಳೋಣ. ನಿನ್ನೆ ದಿನ ನಾವು ಪೂರ್ವಕತೆಯನ್ನು ನೋಡ್ಕೊಂಡಿದ್ವಿ. ಪದಗಳ ಅರ್ಥ: ಅರಸು, ಹುಡುಕು; ಅವಂದಿರ್, ಅವರು; ಅದುಹು, ಸಂಶಯ ಪಡು; ಆವು, ನಾವು; ಆಪಾದ, ಮಸ್ತಕ; ಪರ್ಯಂತರ, ಪಾದದಿಂದ ತಲೆಯವರೆಗೆ; ಅಣುವಾಗು, ಸಿದ್ಧನಾಗು; ಅಪರಿಮಿತ, ಪರಿಮಿತವಲ್ಲದ ಅಥವಾ ಮಿತಿ ಇಲ್ಲದ್ದು; ಇರೆ ಅಂದರೆ ಇರಲು; ಈಯದೆ, ಬಿಡದೆ; ಉದ್ಧೋಳಿಸು, ಲೇಪಿಸು; ಏಯ್ತಂದು, ಬಂದು; ಎಳಸಿಪ್ಪ, ಸಿಪ್ಪ ಅಂದರೆ ಸುತ್ತುವರೆದಿರುವ; ಐಸಕ್ಕೆ, ಅಷ್ಟಕ್ಕೆ, ಅಷ್ಟು ಹೊತ್ತಿಗೆ; ಓರ್ವನೆ, ಒಬ್ಬನೇ; ಕಮಲಜ ಅಂದರೆ ಬ್ರಹ್ಮ; ಕಾರಣಿಕ, ಅಸಾಧಾರಣ ಪುರುಷ; ಖಟ್ವಾಂಗ, ತುದಿಯಲ್ಲಿ ಬುರುಡೆ ಉಳ್ಳ ಶಿವನ ಗದೆ, ಖಟ್ವಾಂಗ ಅಂತ ಕರೀತಾರೆ. ಗಜ ಅಂದರೆ ಆನೆ; ಗೊಹೆ ಗುಟ್ಟು ಅಂದರೆ ಗೊರಗೊರ ಅಂತ ಶಬ್ದವನ್ನು ಮಾಡುವಂಥದ್ದು; ಗೌತಮನ ಗೋವು, ತುಂಬ ಬಡಕಲಾಗಿರುವಂತಹ ಗೋವು; ಗಳಿಗೆ ಒಟ್ಟಲು, ಗಳಿಗೆಯನ್ನು ಸೂಚಿಸುವಂತಹ ಒಂದು ಬಟ್ಟಲು; ಚರಿತ್ರಂ ಅಂದರೆ ಕೆಲಸ; ಝೋಲ್ವ, ಸಡಿಲವಾಗಿರುವ; ತಂಡುಲ ಅಂದರೆ ಅಕ್ಕಿ; ತತ್ಪರ ಅಂದರೆ ಆಸಕ್ತಿ; ತೆರೆ ಅಂದರೆ ಮುಪ್ಪಿನಿಂದಾದ ಸುಕ್ಕುಗಟ್ಟಿದ ಚರ್ಮ; ತೋವಲ್ ಅಂದರೆ ಚರ್ಮ; ತೋವಲ್ ಅಂದರೂ ಕೂಡ ಚರ್ಮ; ತೆರೆ ಅಂದರೆ ಮುಪ್ಪಿನಿಂದ ಸುಕ್ಕುಗಟ್ಟಿರ್ತಕ್ಕಂಥ ಒಂದು ರೀತಿಯ ಚರ್ಮ; ತೊತ್ತುಗೊಂಡು, ಸೇವಕನನ್ನಾಗಿ ಮಾಡಿಕೊಳ್ಳುವುದು; ನೆರೆ, ಮುಪ್ಪಿನಿಂದ ಬರುವ ಬಿಳಿ ಕೂದಲು; ನಿಖರ, ಸಮೂಹ; ನೆರವಿ, ಸೇರಿದ ಜನ; ನೆಗಪಿ ಅಂದರೆ ಎತ್ತಿ; ನೇಲ್ವ, ನೇತಾಡುವ; ಪರಿವಾರ, ಸುತ್ತಮುತ್ತಲ ಜನ; ಪೂರ್ವು ಅಂದರೆ ಹುಬ್ಬು; ಪೊಗಿಸು, ಹೊಕ್ಕಿಸು; ಪೊಗುತ, ಪಾಗಳ್, ಹೊಕ್ಕಿದಾಗ; ಭನ ಅಂದರೆ ವನ; ತತ್ಸಮ ಮತ್ತು ತದ್ಭವ ಇದು; ಭಿನ್ನಪ, ವಿಜ್ಞಾಪನೆ. ನೋಡಿ, ಇದು ಕೂಡ ತತ್ಸಮ ತದ್ಭವ. ಭಿನ್ನಯಿಸು ಅಂದರೆ ನಿವೇದಿಸುವುದು, ವಿಜ್ಞಾಪಿಸುವುದು; ಬೆಳು ಅಂದರೆ ಬೀಳಿಗೆ; ಬೆಂಬಳಿಗೊಂಡು ಅಂದರೆ ಹಿಂಬಾಲಿಸುವುದು. ಬ್ರಹ್ಮಿತಿಕಾರ, ಬ್ರಾಹ್ಮಣನನ್ನು ಕೊಂದವ; ಮಸ್ತ್ಯಮಂಡಲ, ಭೂಲೋಕಕ್ಕೆ ಇನ್ನೊಂದು ಹೆಸರು ಮಸ್ತ್ಯಮಂಡಲ; ಮಸ್ತ್ಯ ಅಂದರೆ ಭೂಮಿ; ಮಲ್ಲಳಿಗೊಂಡು, ಗುಂಪುಗೂಡಿ; ಎಷ್ಟೆ ಅಂದರೆ ಉರುಗೋಲು; ವಸುದೆ, ಭೂಮಿ; ಶಿವದಿಡು, ಶಿವ ಎಂದು ಕೂಗು; ಶುಕ, ಗಿಳಿ; ಶಿಥಿಲಾಕ್ಷರ, ತೊದಲ ಮಾತು; ಹಮ್ಮೈಸು, ಮೈಮರೆ, ಮೂರ್ಛೆ ಹೋಗು. ನಾ ಹಿಂದಿನ ತರಗತಿಯಲ್ಲಿ ನಿಮಗೆ ಳ ಮತ್ತು
ರ ಇದರ ಅರ್ಥವನ್ನು ಕೂಡ ನಾನು ನಿಮಗೆ ಹೇಳಿದ್ದೆ. ಕನ್ನಡ ವರ್ಣಮಾಲೆಯಲ್ಲಿ ಹಿಂದೆ 3 ರೀತಿಯ ಳಕಾರಗಳಿದ್ದವು. ಅವೇ ಳ, ಕುಳ, ಕ್ಷಳ. ರ ಈ ಳಕಾರವೇ ಳ. ಸೂಳ್ ಪದಕ್ಕೆ ಸರದಿ, ಪಾಳಿ ಎಂಬರ್ಥವಿದೆ. ಮಕ್ಕಳೇ, ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಹೇಳಿದ್ದೆ, ಹೌದಾ? ಈಗ ನಾವು ಡೈರೆಕ್ಟ್ ಟಿಪ್ಪಣಿಗಳನ್ನು ನೋಡೋಣ. ವಿರೂಪಾಕ್ಷ ಶಿವನ ಮತ್ತೊಂದು ಹೆಸರು. ಹಂಪೆಯಲ್ಲಿರುವ ವಿರೂಪಾಕ್ಷ ಹರಿಹರನ ಆರಾಧ್ಯ ದೈವ. ಪುಷ್ಪದತ್ತ ನಂಬಿಯಣ್ಣನ ಪೂರ್ವ ಜನ್ಮದ ಹೆಸರು. ಈತನು ಶರಣ ನಡವಳಿಕೆಗೆ ಅಪಚಾರವೆಂಬಂತೆ ರುದ್ರಕನ್ನಿಕೆಯರನ್ನ ಮೋಹದ ದೃಷ್ಟಿಯಿಂದ ನೋಡಿದ್ದರಿಂದ ಮಹಾನವನಾಗಿ ಭೂಲೋಕದಲ್ಲಿ ಹುಟ್ಟಿ ಕಷ್ಟ ಕೋಟಲೆಗಳನ್ನು ಅನುಭವಿಸಬೇಕಾಯಿತು. ಪುಷ್ಪದತ್ತ ಅಂದರೆ ಯಾರು? ಆತ ಯಾವ ಉದ್ದೇಶಕ್ಕಾಗಿ ಭೂಮಿಗೆ ಬಂದ, ಶಿವ ಆತನನ್ನು ಯಾವುದಕ್ಕಾಗಿ ಭೂಮಿಗೆ ಕಳಿಸಿದೆ ಎಂಬುದನ್ನು ಪೂರ್ವಕತೆ ಹೇಳುವಾಗ ನಿಮಗೆ ಹೇಳಿದ್ದೆ. ಇನ್ನು ಪರವೇ ಸಂಕಿಲಿ. ಇವರಿಬ್ಬರು ಪೂರ್ವ ಜನ್ಮದಲ್ಲಿ ಕೈಲಾಸದ ರುದ್ರಕನ್ನಿಕೆಯರಾಗಿದ್ದರು. ಅಲ್ಲಿದ್ದ ಇವರ ಮನಸ್ಸು ಮೋಹಕ್ಕೆ ಒಳಗಾದುದರಿಂದ ಮೋಹದ ಮಾಯೆಯನ್ನು ಕಳೆದುಕೊಳ್ಳಲು ಮಾನವರಾಗಿ ಹುಟ್ಟಿರೆಂದು ಶಿವನ ಶಾಪಕ್ಕೆ ಗುರಿಯಾದವರು. ಹೌದಾ? ಇದನ್ನು ಕೂಡ ನಾನು ನಿಮಗೆ ಪಾಠವನ್ನು ಹೇಳಬೇಕಾದ್ರೆ ಹೇಳಿದೆ. ರುದ್ರಕನ್ನಿಕೆಯರು ಈ ಜನ್ಮದಲ್ಲಿ ಅವರು ಪರಿವೆ ಮತ್ತು ಸಂಕಲಿ ಅನ್ನುವಂತಹ ಈ 2 ಹೆಸರಿನಿಂದ ಹುಟ್ಟಿರ್ತಾರೆ. ಶಿವನ ಶಾಪಕ್ಕೆ ಗುರಿಯಾದಂತಹ ಇಬ್ಬರು ಹೆಣ್ಣು ಮಕ್ಕಳು. ಮಂದಪುತ್ತೂರು ಚೋಳ ದೇಶದ ಒಂದು ಗ್ರಾಮ. ಇಲ್ಲಿ ನಂಬಿಯಣ್ಣನ ಮದುವೆಗೆ ಏರ್ಪಾಡು ಮಾಡಲಾಗಿತ್ತು. ವೃದ್ಧ ವೇಷಧಾರಿಯಾಗಿ ಬಂದ ಮಹೇಶ್ವರ ವ್ಯವಸ್ಥೆಯನ್ನೆಲ್ಲ ಅವ್ಯವಸ್ಥೆಯನ್ನಾಗಿ ಮಾಡಿದ. ನೋಡಿ, ಇಲ್ಲಿ ನಂಬಿಯಣ್ಣನ ಮದುವೆಗೆ ಏರ್ಪಾಡನ್ನು ಮಾಡಿರ್ತಾರೆ. ಮಂದಪುತ್ತೂರು ಅನ್ನುವಂಥ ಚೋಳ ದೇಶದ ಒಂದು ಗ್ರಾಮ ಆಗಿರುತ್ತೆ. ಇಲ್ಲಿ 100 ವರ್ಷದ 11 ಮುದುಕನಾಗಿ ಬಂದಿರತಕ್ಕಂಥ ಶಿವ ಏನು ಮಾಡ್ತಾನೆ, ವೃದ್ಧ ಮಹೇಶ್ವರ ಅಲ್ಲಿರ್ತಕ್ಕಂಥ ಮದುವೆ ವ್ಯವಸ್ಥೆಯನ್ನು ಎಲ್ಲವನ್ನು ಅವ್ಯವಸ್ಥೆಯಿಂದ ಹಾಳು ಮಾಡಿಬಿಡ್ತಾನೆ. ಜೋಯಿಸ ಜ್ಯೋತಿಷಾಸ್ತ್ರ ತಿಳಿದವನು. ಶಾಸ್ತ್ರ ಗ್ರಂಥಗಳನ್ನು ಮನನ ಮಾಡಿಕೊಂಡು ಸಂಪ್ರದಾಯಕ್ಕೆ ತುಚಿ ಬಾರದಂತೆ ಬದುಕನ್ನು ಸಾಗಿಸುವ ಧಾರ್ಮಿಕ ಮುಂದಾಳು. ನೋಡಿ, ಜ್ಯೋತಿಷಿ ಅಂತ ಕರಿತಿರ್ತಾರಲ್ವ ಮನೆಯಲ್ಲಿ, ಪಂಡಿತರನ್ನ ಕೇಳಿದ್ರ, ಸ್ವಾಮಿಗಳನ್ನ ಕೇಳಿದ್ರ ಅಂತೆ, ಹೀಗೆ ನಾವು ಆಡು ಭಾಷೆಯಲ್ಲೇ ಕರಿತೀವಿ. ಅದಕ್ಕೆ ಇವ್ರನ್ನ ಪರ್ಯಾಯ ಪದ ಅಂದರೆ ಜೋಯಿಸ. ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಶಾಸ್ತ್ರ ಗ್ರಂಥಗಳನ್ನೆಲ್ಲವನ್ನು ಓದ್ಕೊಂಡಿರ್ತಾರೆ. ಸಂಪ್ರದಾಯಕ್ಕೆ ಯಾವುದೇ ರೀತಿ ಅಡೆತಡೆ ಬರಬಾರ್ದು ಅನ್ನುವಂಥ ಉದ್ದೇಶದಿಂದ ಚ್ಯುತಿ ಬರದಾಗೆ ತಮ್ಮ ಬದುಕನ್ನು ಸಾಗಿಸ್ತಕ್ಕಂತಹ ಧಾರ್ಮಿಕ ಮುಂದಾಳು ಮುಖಂಡ. ಕಾರಣಿಕ ಯಾವುದೋ ಒಂದು ತಪ್ಪಿಗಾಗಿ ಶಿವನ ಅವಕೃಪೆಗೆ ಒಳಗಾಗಿ ಭೂಲೋಕಕ್ಕೆ ಬಂದು ಅನಂತರ ಕೈಲಾಸದ ಶಿವಗಣ ಪರಿವಾರದಲ್ಲಿ ಸೇರುವವನೇ ಕಾರಣಿಕ. ಅವತಾರ ಪುರುಷ. ಈತನಿಗೆ ನಾವು ಅವತಾರ ಪುರುಷ ಅಂತಲೂ ಕೂಡ ಕರಿತೀವಿ. ಗಳಿಗೆ ಬಟ್ಟಲು. ಗಳಿಗೆ ಬಟ್ಟಲು ಅಂದರೆ ಒಂದು ದಿನಕ್ಕೆ ರಾತ್ರಿ ಸೇರಿ 60 ಗಳಿಗೆ. ಆ ಒಂದು ಗಳಿಗೆಯನ್ನು ಅಳೆಯಲು ಈ ಬಟ್ಟಲು ಬಳಸುತ್ತಿದ್ದರು. ಒಂದು ನಿರ್ದಿಷ್ಟ ಗಾತ್ರದ ಬಟ್ಟಲಿಗೆ ತಳದಲ್ಲಿ ನಿರ್ದಿಷ್ಟ ಗಾತ್ರದ ರಂಧ್ರವನ್ನು ಮಾಡಿ ಇನ್ನೊಂದು ಅದಕ್ಕಿಂತ ದೊಡ್ಡ ಬಟ್ಟಲ ಮೇಲೆ ತೂತು ಮಾಡಿರುವ ಬಟ್ಟಲಿಗೆ ನೀರು ತುಂಬಿಸುತ್ತಿದ್ದರು. ಬಟ್ಟಲ ಮೇಲೆ ಇಟ್ಟು ತೂತು ಮಾಡಿರುವ ಬಟ್ಟಲಿಗೆ ನೀರು ತುಂಬಿಸುತ್ತಿದ್ದರು. ಕೆಲವು ಕಡೆ ಮರಳನ್ನು ತುಂಬುತ್ತಿದ್ದರು. ಆ ನೀರು ಮರಳು ಪೂರ್ತಿಯಾಗಿ ಕೆಳಗಿರೋ ಬಟ್ಟಲು ಸೋರಿ ಹೋದಾಗ ಒಂದು ಗಳಿಗೆ ಆಯಿತು ಎಂದು ಲೆಕ್ಕಾಚಾರ ಮಾಡಲಾಗಿತ್ತು. ನೋಡಿ, ಒಂದು ಮೇಲೆ ಮತ್ತು ಕೆಳಗೆ 2 ರೀತಿಯಾದಂತಹ ಬಟ್ಟಲನ್ನು ಇಟ್ಟಿರ್ತಾರೆ. ಆ ಬಟ್ಟಲಿಗೆ ಏನು ಮಾಡ್ತಾರೆ, ನೀರನ್ನು ಹಾಕಿರ್ತಾರೆ. ಈ ಕೆಲವೊಂದು ಕಡೆ ಏನು ಹಾಕಿರ್ತಾರೆ, ಮರಳನ್ನು ಹಾಕಿರ್ತಾರೆ. ಅದನ್ನು ನಾವು ಇಟ್ಟಾಗ ಆ ಹಿಂದಿನ ಕಾಲದ, ಈಗೆಲ್ಲ ಗಡಿಯಾರ ಬಂದಿದ್ದಾವೆ, ಹೌದಾ? ಟೈಮು, ನಿಮಿಷ, ಸೆಕೆಂಡ್ ಎಲ್ಲ ಗೊತ್ತಾಗಬೇಕು. ಆಗಿನ ಕಾಲಗೆಲ್ಲ ಗೊತ್ತಾಗಬೇಕಲ್ಲ. ಹೀಗಾಗಿ ಈ ಪದ್ಧತಿಯನ್ನು ಅವಾಗ ಅನುಸರಿಸ್ತಾ ಇದ್ರು. ಕಮಲಜ. ಕಮಲ ಅಂದರೆ ತಾವರೆ, ಜ ಅಂದರೆ ಜನಿಸಿದವನು. ಕಮಲದಲ್ಲಿ ಜನಿಸಿದವನು ಯಾರಪ್ಪ? ಬ್ರಹ್ಮ. ಬ್ರಹ್ಮೇತಿಕಾರ ಅಂದರೆ ಬೊಮ್ಮೇತಿಹಾರ ಅಂದರೆ ಬ್ರಾಹ್ಮಣ ವಧೆಯನ್ನು ಮಾಡಿದವನು. ಬ್ರಹ್ಮ ಹತ್ಯೆ ದೋಷಕ್ಕೆ ಒಳಗಾದವನು ನಾವು ಬ್ರಹ್ಮೇತಿಕಾರ ಅಂತೇಳಿ ಕರಿತೀವಿ. ಮಕ್ಕಳೇ, ಇದೆಲ್ಲ ನೋಡಿದ್ವಲ್ವಾ? ನಾವೀಗ ಪ್ರವೇಶ ಭಾಗದಲ್ಲಿ ಏನಿದೆ ಎಂಬುದನ್ನು ನೋಡೋಣ ಬನ್ನಿ. ಎಲ್ಲರೂ ಪಠ್ಯಪುಸ್ತಕವನ್ನು ಯಾರಿಲ್ಲ ತೆರೆದಿಟ್ಟುಕೊಂಡಿಲ್ವೋ ಎಲ್ಲರೂ ಪಠ್ಯಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ. ನಾವು ಪ್ರವೇಶ ಭಾಗವನ್ನು ನೋಡೋಣ. ಪ್ರವೇಶ. ಕವಿ ಹರಿಹರನು ನಿರ್ಮಿಸಿರುವ ಶಿವಗಣ ಪ್ರಪಂಚ ವಿಶಾಲವೂ ವೈವಿಧ್ಯಮಯವೂ ಆಗಿದೆ. ನೋಡಿ, ಶಿವ ನಿರ್ಮಿಸ್ತಕ್ಕಂಥ ಈ ಹರಿಹರನ ಏನು ಮಾಡ್ತಾನ, ಶಿವನ ಪ್ರಪಂಚ ಅತ್ಯಂತ ವಿಶಾಲವಾಗಿದೆ, ವೈವಿಧ್ಯಮಯವಾಗಿದೆ ಅಂತ ಹೇಳ್ತಿದ್ದಾರೆ. ಶರಣರಲ್ಲಿ ಮುಗ್ಧರು, ಕವಿಗಳು, ವಿವಿಧ ವೃತ್ತಿಯವರು, ಜನಸಾಮಾನ್ಯರು ಇದ್ದಾರೆ. ನೋಡಿ, ಶರಣರನ್ನು ಒಂದೇ ರೀತಿಯಾಗಿ ನೋಡಲ್ಲ. ಆತ ಮುಗ್ಧರಿದ್ದಾರೆ, ಅದರಲ್ಲಿ ಕವಿಗಳಿದ್ದಾರೆ, ವಿವಿಧ ವೃತ್ತಿಯನ್ನು ಮಾಡೋರಿದ್ದಾರೆ. ಅಷ್ಟೇ ಅಲ್ಲ, ಜನಸಾಮಾನ್ಯರು ಕೂಡ ಶರಣರೇ ಅಂತ ಕವಿ ಹೇಳ್ತಾನೆ.
ಬಗೆ ಬಗೆಯಾಗಿ ದೇವಲೋಕ ಪ್ರವೇಶಿಸಿದವರಿದ್ದಾರೆ ನೋಡಿ. ಇವರೆಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ದೃಷ್ಟಿಕೋನದಲ್ಲಿ ಇವರು ಶಿವನ ಕೈಲಾಸವನ್ನು, ಶಿವನ ಘನವನ್ನು ಪ್ರವೇಶಿಸಿದವರು ಇದ್ದಾರೆ. ಮಾನವೀಯ ಪ್ರವೃತ್ತಿಗಳನ್ನು ಆಧ್ಯಾತ್ಮಕ್ಕೆ ತಿರುಗಿಸಿದ ದೃಷ್ಟಿ ಅವರಿಗೆಲ್ಲ ಸಾಮಾನ್ಯ ಅಂಶ ನೋಡಿ. ಈ ಮಾನವನ ಪ್ರವೃತ್ತಿಗಳನ್ನು ಆಧ್ಯಾತ್ಮಿಕತೆಗೆ ತಿರುಗಿಸಿದಂಥ ದೃಷ್ಟಿ ಯಾರಪ್ಪ ಅಂದರೆ ಅವ್ರದ್ದಾಗಿತ್ತು. ಅದೊಂದು ಸಾಮಾನ್ಯ ಅಂಶವಾಗಿ ಕಾಣ್ತತಿ. ಶಿವಶರಣರ ಬಾಳನ್ನು ಕವಿ ಉತ್ಸಾಹದಿಂದ ತಲ್ಲೀನತೆಯಿಂದ ವರ್ಣಿಸಿದ್ದಾನೆ ನೋಡಿ. ಶಿವಶರಣರ ಅವರು ಬಹಳ ಎಷ್ಟು ಸೊಗಸಾಗಿರುತ್ತೆ, ಅವರು ಮಾಡುವಂತಹ ಕಾಯಕವೇನು, ಭಗವಂತನಲ್ಲಿ ಅವರು ಇಡುವಂತಹ ಪ್ರಾರ್ಥನೆಯನ್ನು, ಭಗವಂತನಲ್ಲಿ ಇಟ್ಟಂತಹ ಅವರ ನಂಬಿಕೆ ಏನು ಎಂಬುದನ್ನು ಕವಿ ಇಲ್ಲೇನು ಮಾಡ್ತಾನೆ, ತುಂಬ ಉತ್ಸಾಹಭರಿತವಾಗಿ ಅಷ್ಟೇ ತಲ್ಲೀನತೆಯಿಂದ ವರ್ಣನೆಯನ್ನು ಮಾಡಿದ್ದಾನೆ. ಅವುಗಳಲ್ಲಿಯ ದರ್ಶನ ಮಾನವನ ಬದುಕಿಗೆ ದಾರಿದೀಪ ನೋಡಿ. ಅವನು ನೋಡುವುದೇ ಕೂಡ ನಮ್ಮ ಜೀವನದ ಒಂದು ಅತ್ಯುತ್ತಮ ದೀಪ, ದಾರಿದೀಪ. ಹರಿಹರನ ರಗಳೆಗಳಲ್ಲೆಲ್ಲ ಬಸವರಾಜ ದೇವರ ರಗಳೆ ಮತ್ತು ನಂಬಿಯಣ್ಣನ ರಗಳೆ ಮಹತ್ವದ ಕೃತಿಗಳು ನೋಡಿ. ಹರಿಹರನ ರಗಳೆಗಳೆಲ್ಲ ನಾವು ಬಸವರಾಜ ದೇವರ ರಗಳೆ ಮತ್ತು ನಂಬಿಯಣ್ಣನ ರಗಳೆ ಅಂತ ಕರಿತೀವಿ. ನಾವು ಪ್ರಸ್ತುತ ನೋಡ್ತಾ ಇರೋದು ಯಾವುದು ಮಕ್ಕಳೇ, ನಂಬಿಯಣ್ಣನ ರಗಳೆ ಅನ್ನುವಂಥದ್ದು. ಶಿವನು ವೃದ್ಧ ವೇಷಧಾರಿಯಾಗಿ ಬಂದು ತನ್ನ ಭಕ್ತನಾದ ನಂಬಿಯಣ್ಣನ ಇಕ್ಕಟ್ಟಿಗೆ ಸಿಲುಕಿಸಿದ ಕಥಾ ಸಂದರ್ಭ ಇಲ್ಲಿಯದು ನೋಡಿ. ಶಿವ ಇಲ್ಲಿರುವ 100 ವರ್ಷದ ಹಣ್ಣನ ಮುದುಕನಾಗಿ ಬಂದು ನಂಬಿಯಣ್ಣನನ್ನು ಇಕ್ಕಟ್ಟಿಗೆ ಸಿಲುಕಿಸಿದಂತಹ ಒಂದು ಸಂದರ್ಭವನ್ನು ನಾವು ಪ್ರಸ್ತುತ ಪಾಠದಲ್ಲಿ ನೋಡ್ಬೋದು. ಮಕ್ಕಳೇ, ಪಾಠವನ್ನು ಪ್ರಾರಂಭ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಪುಷ್ಪದತ್ತ ಅನ್ನೋವನು ಈತನ ಶಿವನ ಘನ ಸಮೂಹದಲ್ಲಿ ಇರುವವನು. ಈತ ಶಾಪಕ್ಕೆ ಒಳಗಾಗಿ ಭೂಲೋಕದಲ್ಲಿರುವಂತಹ ತಿರುವೂರು ಅನ್ನುವಂತಹ ಊರಿನಲ್ಲಿ ಏನು ಮಾಡ್ತಾನೆ, ನರಸಿಂಗ ಅನ್ನುವಂತಹ ರಾಜಮನೆತದ ಸಾಕು ಮಗನಾಗಿ ಈತ ಜನಿಸ್ತಾನ. ಪರಿವೆ ಮತ್ತು ಸಂಕಲಿಯರು ಕೂಡ ಇವರು ಕೂಡ ಆ ಊರಲ್ಲಿ ಜನಿಸಿರುವಂತಹ ಹೆಣ್ಣು ಮಕ್ಕಳಾಗಿರ್ತಾರೆ. 16 ವರ್ಷ ಪ್ರಾಯಕ್ಕೆ ಬಂದಂತಹ ಈ ನಂಬಿಯನ್ನ ಅಂದರೆ ಈತನ ಇನ್ನೊಂದು ಹೆಸರು ಸೌಂದರ್ಯ ಪೆರು. ಆತನ ಮದುವೆಗೆ ರಾಜಕುಮಾರಿಯನ್ನು ಗುರುತು ಮಾಡಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹೀಗಾಗಿ ಆತನ ಮದುವೆಯ ಕನಸನ್ನು ಯಾವ ರೀತಿಯಾಗಿ ನಂಬಿಯನ್ನು ಕಂಡಿದ್ದಾನೆ, ಸೌಂದರ್ಯ ಪೆರುಮಾಳ ಕಂಡಿದ್ದಾನೆ ಅಥವಾ ಪುಷ್ಪದತ್ತ ಆತನ ಪೂರ್ವ ಜನ್ಮದ ಹೆಸರಾಗಿತ್ತೆ. ಮಕ್ಕಳಿಗೆ 3 ಅಂದರೆ ಒಬ್ಬನೇ, ನಂಬಿಯನ್ನ, ಆಮೇಲೆ ಸೌಂದರ್ಯ ಪೆರುಮಾಳ ಮತ್ತು ಪುಷ್ಪದತ್ತ ಅಂತೆ ಮರಿಬೇಡಿ. ಮುಂದೆ ಏನಾಗುತ್ತೆ ಪ್ರಸ್ತುತ ಮದುವೆ ಸಂದರ್ಭಕ್ಕೆ ಹೋದಾಗ ಅನ್ನುವಂಥದ್ದು ಪ್ರಸ್ತುತ ಪಾಠದ ಸಾರಾಂಶ. ಮಕ್ಕಳು ಯಾರೆಲ್ಲ ಪಠ್ಯಪುಸ್ತಕವನ್ನು ತೆಗೆದಿಲ್ವೋ ಎಲ್ಲರೂ ಪಠ್ಯಪುಸ್ತಕವನ್ನು ತೆಗೆದಿಟ್ಕೊಳ್ಳಿ. ಆಮೇಲೆ ಪಾಠವನ್ನು ಮಾಡ್ತೀನಿ. ಇದರಲ್ಲಿ ಪದ ವಿಂಗಡಣೆ ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಅದನ್ನು ನೋಡಿದರೂ ಕೂಡ ನಿಮಗೆ ಪಾಠ ಸಂಪೂರ್ಣವಾಗಿ ಅರ್ಥ ಆಗ್ಬೋದು ನೋಡಿ. ನಾನು ಇಲ್ಲೇ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿ. ಇಂತು ಮನಮಂದ ಪುತ್ತೂರ್ಗೆ ನಡೆಯುತ್ತಂ ಇರೆ ಮುಂತೆ ಓರ್ವನ್ ಏಯ್ತಂದು ಭಿನ್ನಪ ಎನ್ನುತ್ತಂ ಇರೆ ನೋಡಿ. ಇಂತು ಮನಮಂದ ಪುತ್ತೂರ್ಗೆ ನಡೆಯುತ್ತಂ ಇರೆ ಮುಂತೆ ಓರ್ವನ್ ಏಯ್ತಂದು ಭಿನ್ನಪ ಎನ್ನುತ್ತಂ ಇರೆ ದೇವಲಗ್ನದ ಮುಹೂರ್ತಂ ಭರಂಭನದ ಒಳಗೆ ದೇವ ಸುಖದಿಂದ ಇರ್ಪುದು. ಈ ಊರ ಬನದ ಒಳಗೆ ಇಂತು ಮನಮಂದ ಪುತ್ತೂರಿಗೆ ನೋಡಿ. ಸೌಂದರ್ಯ ಪೆರುಮಾಳ ಮನಮಂದ ಪುತ್ತೂರಿಗೆ ಅಂದರೆ ಚೋಳ ದೇಶದ ಒಂದು ಗ್ರಾಮ ಆಗಿರುತ್ತೆ. ಇದು ನಂಬಿಯಣ್ಣನ ಮದುವೆಗೆ ಏರ್ಪಾಡು ಮಾಡಲಾಗಿರುವಂತಹ ಒಂದು ಗ್ರಾಮ. ಇಲ್ಲಿ ವೃದ್ಧ ವೇಷಧಾರಿಗೆ ಬಂದಂತಹ ಮಹೇಶ್ವರ ಏನೆಲ್ಲ ವ್ಯವಸ್ಥೆ ಮಾಡುವಂಥದ್ದು ಪ್ರಸ್ತುತ ಪ್ಲೇಸ್ ಇದು, ಹೌದಾ. ಇಂತು ಮನಮಂದ ಪುತ್ತೂರಿಗೆ ನಡೆಯುತ್ತಂ ಇರಹೆ ಮುಂತೆ ನೋಡಿ. ಇಲ್ಲಿ ಸೌಂದರ್ಯ ಪೆರುಮಾಳ ಏನು ಮಾಡ್ತಾನಪ್ಪ, ಮನಮಂದ ಅನ್ನುವಂತಹ ಪುತ್ತೂರಿಗೆ ಅನ್ನುವಂತಹ ಒಂದು ಗ್ರಾಮಕ್ಕೆ ತನ್ನ ಲಗ್ನದ ಮದುವೆ ಆಗಬೇಕು ಅನ್ನುವಂತಹ ಒಂದು ಗ್ರಾಮಕ್ಕೆ ಬಂದು ಇಳಿದಂತಂದರೆ ಆ ಗ್ರಾಮಕ್ಕೆ ಬಂದಾಗ ನಡೆ ಉತ್ತಮರಿಯೇ ಉತ್ತಮಿರೇ. ಸೌಂದರ್ಯ ಪೆರುಮಾಳನ ಮದುವೆ ನಿಶ್ಚಯ ಆದಮೇಲೆ ಆತ ಮನಮಂದ ಪುತ್ತೂರಿಗೆ ಹೋಗಬೇಕಾಗಿರುತ್ತೆ. ಆತನ ಮದುವೆ ನಡೆಯುವಂತಹ ಸ್ಥಳ ಅದು, ಹೌದಾ. ಚೋಳದೇಶ ಒಂದು ಗ್ರಾಮ ಅಂತ ಹೇಳಿದೆ. ಹೀಗಾಗಿ ಮನಮಂದ ಪುತ್ತೂರಿಗೆ ಆತ ಬರಬೇಕಾಗಿರುತ್ತೆ. ಆತನ ಮದುವೆ ಎಲ್ಲಿ ನಡೀತಾ ಇದೆಯಪ್ಪ ಅಂದ್ರೆ ಮನಮಂದ ಪುತ್ತೂರಿಗೆ ಅನ್ನುವಂಥ ಒಂದು ಗ್ರಾಮದಲ್ಲಿ. ಮನಮಂದ ಪುತ್ತೂರಿಗೆ ಅನ್ನುವಂತಹ ಊರಿಗೆ, ಆ ಸ್ಥಳಕ್ಕೆ ಅಥವಾ ಆ ಜಾಗಕ್ಕೆ ಮಧುವನಿಗನಾಗಿ ಮಧುಮಗನಾಗಿ ಸಿದ್ಧತೆಯನ್ನು ಮಾಡ್ಕೊಂಡು ಯಾರು ಹೋಗ್ತಾ ಇದ್ದಾರೆ, ನಂಬಿಯನ್ನ ಸೌಂದರ್ಯ ಪೆರುಮಾಳ ಹೋಗ್ತಾ ಇದ್ದಾನೆ. ತುಂಬ ಸೌಂದರ್ಯದಿಂದ ಕಂಗೊಳಿಸ್ತಕ್ಕಂತಹ ಈ ನಂಬಿಯನ್ನು ಏನು ಮಾಡ್ತಾನೆ, ಮನಮಂದ ಪುತ್ತೂರಿಗೆ ಬರ್ತಾನ ಈತ. ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಮದುವೆಗೆ ಬರ್ತಾನೆ. ಸಿದ್ಧತೆಯನ್ನು ಮಾಡಿಕೊಂಡು ಆ ಊರಿಗೆ ಬಂದಂತಹ ಈತ ಸೌಂದರ್ಯ ಪೆರುಮಾಳ ಮುಂದೆ
ಮುಂತೆ ಓರ್ವನೇ ತಂದು ನೋಡಿ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಇದಕ್ಕಿಂತ ಮೊದಲು ಆ ವ್ಯಕ್ತಿ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಆತ ಏನು ತೊಗೊಂಬರ್ತಾನೆ, ಭಿನ್ನಪ ಎನ್ನುತ್ತಾ ಇರೆ ನೋಡಿ, ಆತ ಭಿನ್ನಪ ಅಂದರೆ ವಿಜ್ಞಾಪನೆ, ಒಂದು ವಿನಂತಿಯನ್ನು ತೆಗೆದುಕೊಂಡು ಬರ್ತಾನೆ. ಮಹಾರಾಜರಕ್ಕಂತಹ ನಿಮಗೆ ನನ್ನಲ್ಲಿ ಒಂದು ವಿಜ್ಞಾಪನೆ ಇದೆ, ನಾನು ಆ ವಿಜ್ಞಾಪನೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಆ ವಿಜ್ಞಾಪನೆ ಏನಪ್ಪ ಅಂತಂದರೆ, ದೇವಲಗ್ನದ ಮುಹೂರ್ತಂಭರಂಭನದ ಒಳಗೆ ದೇವ ಸುಖದಿಂದ ಇರ್ಪುದು ಈ ಊರ ಬನದ ಒಳಗೆ. ಏನು ಹೇಳ್ತಾನಪ್ಪ ಅಂದ್ರೆ, ಆ ಒಬ್ಬ ವ್ಯಕ್ತಿ ಬಂದು ಒಂದು ಭಿನ್ನಪ್ಪ ಅಂದರೆ ವಿಜ್ಞಾಪನೆಯನ್ನು ಮಾಡ್ತಾನೆ. ಮಹಾರಾಜರೇ, ನಿಮ್ಮ ದೇವಲಗ್ನದ ಮುಹೂರ್ತ, ನಿಮ್ಮ ಮದುವೆಯ ಶುಭ ಕಾರ್ಯಕ್ಕೆ ಏನು ನೀವು ಮುಹೂರ್ತ ನೋಡಿರಲ್ಲ, ಈಗ ಅದು ಮುಹೂರ್ತ ಇಲ್ಲ. ಆ ಶುಭ ಮುಹೂರ್ತ ಬರುವವರೆಗೆ ಅಂದರೆ ಭರಂ ಅಂದರೆ ಬರುವವರೆಗೆ ಬನದೊಳಗೆ ನೋಡಿ, ನೀವು ನಿಮ್ಮ ಮದುವೆಯ ಶುಭ ಕಾರ್ಯದ ಲಗ್ನದ ದಿನಾಂಕ ಬರುವವರೆಗೆ ಅಥವಾ ಮುಹೂರ್ತ ಬರೋವರೆಗೆ ನೀವು ಏನು ಮಾಡಬೇಕು, ಈ ಬನದೊಳಗೆ, ನೀವು ಈ ವನದೊಳಗೆ ದೇವ ಸುಖದಿಂದ ನೀವು ಇರ್ಬೋದು, ನೀವು ಎಲ್ಲ ಸುಖವನ್ನು ಅನುಭವಿಸ್ತಾ ನೀವು ಈ ಬನದೊಳಗೆ ಸದಾಕಾಲ ಇರಬಹುದು. ಈ ಊರ ಬನದ ಒಳಗೆ ನೀವು ಏನು ಮಾಡಬೇಕು, ಈಗ ಮುಹೂರ್ತ ಸರಿಯಾಗಿಲ್ಲ, ಚಲೋ ಮುಹೂರ್ತ ಬರ್ತೈತಿ, ಚಲೋ ಮುಹೂರ್ತ ಬರೋವರೆಗೆ ನೀವೇನು ಮಾಡಬೇಕು, ಸ್ವಲ್ಪ ಹೊತ್ತಿನವರೆಗೆ ನೀವು ನಿಮ್ಮ ಟೈಮನ್ನು ಅಥವಾ ಸಮಯವನ್ನು ನೀವು ಇಲ್ಲಿ ಮೀಸಲಿಟ್ಟು ಇಲ್ಲಿ ನೀವು ಕಳಿಬೇಕು. ಯಾಕಪ್ಪ ಅಂದ್ರೆ ಈಗ ಮುಹೂರ್ತ ಸರಿ ಇಲ್ಲದ ಕಾರಣ ನಿಮಗೆ ಈ ರೀತಿಯಾದಂತಹ ಅರ್ಥವನ್ನು, ಈ ರೀತಿಯಾದಂಥ ಒಂದು ಮಾತನ್ನು ನಿಮಗೆ ಹೇಳಲಾಗ್ತಿದೆ ಅಂಥೇಳಿ ಆ ಒಬ್ಬ ವ್ಯಕ್ತಿ ಭಿನ್ನಪದ ವಿಜ್ಞಾಪನೆಯನ್ನು ತೆಗೆದುಕೊಂಡು ಬರ್ತಾನೆ. ಆಗ ಏನಾಗತ್ತೆ ನೋಡಿ, ಆತ ಹೇಳಿದಂತಹ ಸಂದರ್ಭದಲ್ಲಿ, ಎನೆ ತಿರುಗಿ ನಡೆದುದ ಆ ವನದತ್ತ ಮುಂತಾಗಿ ತನಗೆ ಮುಯ್ಯಹನುತ ಆನಂದಮಯರ ಆಗಿ ಬಂದು ನೋಡಿ, ಆನಂದಮಯರಾಗಿ ನೋಡಿ, ಆ ವ್ಯಕ್ತಿ ಹೇಳಿದಂತಹ ಮಾತಿಗೆ ಈತೇನು ಮಾಡ್ತಾನೆ, ಬನದೊಳಗೆ ಹೋಗ್ತಾನೆ. ಅಲ್ಲಿ ಹೋಗಿ ಎನೆ ತಿರುಗಿ ನಡೆದುದ ವನದತ್ತ ನೋಡಿ, ಆಗ ಅವ ಏನು ಮಾಡ್ತಾನೆ, ಅಲ್ಲಿ ಒಳಗಡೆ ಹೋಗಿ ಎಲ್ಲ ಕಡೆ ತಿರುಗಿ ನೋಡ್ತಾನೆ. ಆ ವನ ಎಷ್ಟು ಸುಂದರವಾಗಿರುತ್ತೆ ಅಂದರೆ ನೋಡಲಿಕ್ಕೆ ತುಂಬ ಅದ್ಭುತವಾಗಿ ಸುಂದರವಾಗಿ ಕಾಣ್ತಾ ಇರುತ್ತೆ. ಅಬ್ಬಾ ಇಷ್ಟೊಂದು ಅದ್ಭುತವಾಗಿ ಸೌಂದರ್ಯದಿಂದ ಕಾಣಿಸ್ತಾ ಇದೆಯಲ್ಲ ಅಂಥೇಳಿ ತನ್ನೊಳಗೆ ತಾನು ಖುಷಿಯನ್ನು ಪಡ್ಕೊಳ್ತಾನೆ. ತನಗೆ ಮುಯ್ಯಾನುತ ಆನಂದಮಯರಾಗಿ ಅಂದರೆ ತನ್ನೊಳಗೆ ತಾನು ಖುಷಿಯಿಂದ ಆತ ಏನು ಮಾಡ್ಕೊತಾನ, ಸಂತೋಷವನ್ನು ವ್ಯಕ್ತಪಡಿಸ್ಕೊಳ್ತಾನೆ. ಏನಪ್ಪ ಅಂತಂದರೆ, ಇಷ್ಟೊಂದು ಸುಂದರವಾಗಿ ವನ ಇದೆ, ಒಂದನೇದು, ಎರಡನೇದು ಇನ್ನು ನಂದು ಮದುವೆ ಇದೆ, ಎರಡೂ ರೀತಿಯಿಂದ ಖುಷಿಯಿಂದ ನಾವು ಏನು ಮಾಡ್ತಾನಪ್ಪ ಅಂದ್ರೆ ಮಯ್ಯಾನುತ ಅಂದರೆ ಸುಖದಿಂದ ಖುಷಿಯಿಂದ ಆನಂದಮಯರಾಗಿ, ಆನಂದ ಅಂದರೆ ಅಷ್ಟೊಂದು ಖುಷಿ ಆಗಿಬಿಡತ್ತೆ. ಒಂದು ತನ್ನ ಮದುವೆ ಇದೆ, ಇನ್ನೊಂದು ಎರಡನೇದು ಇವನ್ನ ನೋಡಲಿಕ್ಕೆ ತುಂಬ ಸೌಂದರ್ಯದಿಂದ ಕಂಗೊಳಿಸ್ತಾ ಇದೆ ಅಂಥೇಳಿ ಸೌಂದರ್ಯ ಪೆರುಮಾಳ ಖುಷಿಯನ್ನು ವ್ಯಕ್ತಪಡಿಸ್ತಾನೆ. ಆಗ ಮುಂದೇನಾಗತ್ತೆ ನೋಡಿ, ಆನಂದಮಯರಾಗಿ ಅದಾದಮೇಲೆ ಬಂದು ಬನಂ ಪಕ್ಕು ಮಿಕ್ಕು ಸಂತೋಷದಿ ಮುಂದೆ ಸಿಂಹಾಸನವನ್ನು ಇಕ್ಕಲು ವಿಲಾಸದಿಂದ ನೋಡಿ, ಮುಂದೇನಾಗತ್ತಪ್ಪ ಅಂತಂದರೆ ಎಲ್ಲ ಕಡೆ ನೋಡಿ ಆನಂದಮಯರಾಗಿ ತಾನು ಇರುವಂಥ ಸಂದರ್ಭದಲ್ಲಿ ಬಂದು ಬನಂ ಪೊಕ್ಕು ಅಂದರೆ ವನದೊಳಗೆ ಬಂದು ಏನು ಮಾಡ್ತಾನೆ, ಸಂತೋಷದಿಂದ ಅಲ್ಲಿರ್ತಕ್ಕಂತಹ ಸಿಂಹಾಸನವನ್ನು ನೋಡಿ ವಿಲಾಸದಿಂದ ಅದರ ಮೇಲೆ ಕೂತ್ಕೊಳ್ತಾನೆ. ಯಾಕಂದರೆ ತನ್ನ ಮದುವೆಗೆ ಶುಭ ಮುಹೂರ್ತ ಬರೋವರೆಗೆ ಆತ ಅಲ್ಲಿ ತನ್ನ ಟೈಮನ್ನು, ತನ್ನ ಸಮಯವನ್ನು ಆತ ಕಳಿಬೇಕು. ನೋಡಲಿಕ್ಕೆ ತುಂಬ ಸೌಂದರ್ಯತೆಯಿಂದ ಕಂಗೊಳಿಸ್ತಾ ಇರುತ್ತೆ ಬನ. ಹೀಗಾಗಿ ಎಲ್ಲ ಕಡೆ ನೋಡಿದರೂ ಸೌಂದರ್ಯದಿಂದ ಕಂಗೊಳಿಸುತ್ತಿರುವಾಗ ಅದನ್ನು ನೋಡಿ ಆತ ಸಿಂಹಾಸನ ಮೇಲೆ ಕುಳಿತುಕೊಳ್ತಾನೆ. ಅಲ್ಲಿ ಏನು ಮುಂದಾಗತ್ತೆ ನೋಡಿ, ದೆಸೆಯೇ ಕುಳ್ಳಿದ್ದನು ಆ ಸುಕುಮಾರ ಸೌಂದರ್ಯ ವಸುದಿಗೆ ಒಪ್ಪುವ ಮರ್ತ್ಯಮಂಡಲ ಪುರಂದರಂ ನೋಡಿ. ದೆಸೆ ಅಂದರೆ ಸುತ್ತು ಕೂಡ ಏನು ಮಾಡ್ತಾನೆ, ಬಣದೊಳಗೆ ನಕ್ಕು ಸಂತೋಷದಿಂದ ಆತ ಸಿಂಹಾಸನ ಮೇಲೆ ಕೂತಂತಹ ಸುಕುಮಾರ ಅಂದರೆ ಇಲ್ಲಿ ಸೌಂದರ್ಯ ಪೆರುಮಾಳ ಅಥವಾ ನಂಬಿಯನ್ನ ಆತ ಆ ಸಿಂಹಾಸನ ಮೇಲೆ ಕುಳಿತುಕೊಂಡು ಸುಕುಮಾರನಾಗಿರ್ತಕ್ಕಂತಹ ಆತ ತುಂಬ ಸೌಂದರ್ಯದಿಂದ ಕಾಣ್ತಾ ಇರುತ್ತಾನೆ, ತುಂಬ ಸುಂದರವಾಗಿ ಕಂಗೊಳಿಸ್ತಾ ಇರುತ್ತಾನೆ. ವಸುದೆಗೆ ಒಪ್ಪುವ ಅಂತಂದರೆ ಈ ಧರೆ
ಎಷ್ಟು ಸೌಂದರ್ಯದಿಂದ ಕಾಣಿಸ್ತಾ ಇದ್ದಾನಪ್ಪ ಅಂದ್ರೆ ವಸುದೆಗೊಪ್ಪ ಅಂದರೆ ಭೂಮಿ ಮೇಲೆ ಈತ ಒಬ್ಬನೇ ಅಷ್ಟೇ ಸುಂದರ ಯುವಕ ಅಂತ ಅನಿಸ್ಬೇಕು. ಅಷ್ಟೊಂದು ವಸುದೆಗೊಪ್ಪು ಅಂದರೆ ಈ ಭೂಮಿಯ ಮೇಲೆ, ವಸುದೆ ಅಂದರೆ ಭೂಮಿ, ಈ ಭೂಮಿಗೊಪ್ಪುವ ಭೂಮಿ ಮೇಲೆ ಅವನೊಬ್ಬನೇ ಸುಂದರ ಯುವಕ ಅದಾನ ಅನ್ನೋ ರೀತಿ ಆತ ಏನು ಮಾಡ್ತಾನೆ ಅಷ್ಟು ಸುಂದರವಾಗಿ, ಅಷ್ಟು ಸೌಂದರ್ಯತೆಯಿಂದ ಕೂಡಿರ್ತಕ್ಕಂಥ ಆತನ ಬಣ್ಣ ಆಗಿರುತ್ತೆ. ಎಷ್ಟೊಂದು ಸೌಂದರ್ಯದಿಂದ ಮತ್ತೆ ಮಂಡಲ ಪುರಂದರಂ ಅಂತಂದರೆ ಇಲ್ಲಿ ಕೂಡ ಏನೋ ಸಿಂಹಾಸನದ ಮೇಲೆ ಆತ ನಕ್ಕೊಂತ ಖುಷಿಯಿಂದ ಕೂಡ್ತಾನೆ. ಖುಷಿಯಿಂದ ಕೂಡಿರ್ತಕ್ಕಂತಹ ಈ ಹೊಸದೇ ಒಪ್ಪುವ ಸುಕುಮಾರನಾಗಿರ್ತಕ್ಕಂತಹ ಈತ ಏನು ಮಾಡ್ತಾನೆ, ಖುಷಿಯಿಂದ ಕೂತ್ಕೊಂಡು ಸುತ್ತಮುತ್ತಲು ಕಣ್ಣಾಡಿಸ್ತಿರ್ತಾನೆ. ಯಾವುದಕ್ಕಾಗಿ ಅಂದ್ರೆ ಮುಗಿದಿದ್ದ ನೋಡಿ ನೈದಿಲು ಕೊಳಂಗಳಂ ನೋಡುತ್ತಂ ಮಿಗೆ ಬಳಲುವ ಆ ಚಕೋರಂಗಳಂ ಕಾಣುತ್ತಾಂ. ನೋಡಿ ಇಲ್ಲೇನು ಹೇಳ್ತಾರಪ್ಪ ಅಂದರೆ ಸುತ್ತಮುತ್ತಲು ಏನಾಗಿರುತ್ತೆ, ಆ ನೈದಿಲೆ ಇರ್ತಕ್ಕಂಥ ಒಂದು ಕೊಳ ಅಲ್ಲಿ ಇರುತ್ತೆ. ಆತ ವನದೊಳಗೆ ಹೋಗಿ ಸಿಂಹಾಸನ ಮೇಲೆ ಕುಳಿತುಕೊಂಡ ಮೇಲೆ ಆತನಿಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ ನೈದಿಲೆ ಅಂದ್ರೆ ಕಮಲ, ಅಲ್ಲಿ ಕೊಳದೊಳಗೆ ಇರ್ತಕ್ಕಂಥ ನೈದಿಲು ನಾಚಿ ನೀರಾಗಿ ಬಿಡ್ತು, ಆ ರೀತಿ ಆತನಿಗೆ ಅನ್ನಿಸ್ತಾ ಇದೆ. ಅದು ನೈದಿಲು ಕಮಲ ಏನು ಮಾಡಿದಪ್ಪ ಅಂದ್ರೆ ಆ ಕೊಳದಾಗ ನಾಚಿ ನೀರಾಗಿ ತನ್ನ ಮುಖವನ್ನು ಸಂಪೂರ್ಣವಾಗಿ ಮುಚ್ಕೊಂಡು ಬಿಡ್ತು. ಆ ರೀತಿ ಮುದುಡಿರ್ತಕ್ಕಂತಹ ನೈದಿಲೆಗಳು ಅಥವಾ ಕಮಲಗಳು ಏನಾಗಿದ್ದು ಆ ಕೊಳದಲ್ಲಿ ಇತ್ತು ಅಂತಂದರೆ, ಆ ಕೊಳದಲ್ಲಿರ್ತಕ್ಕಂತಹ ನೈದಿಲೆಗಳು ಯಾವ ರೀತಿಯಾಗಿ ನಾಚಿ ನೀರಾಗಿ ಮುಖವನ್ನು ಮುಚ್ಕೊಂಡು ಬಿಟ್ಟವಲ್ಲ, ಅದೇ ರೀತಿ ಸೌಂದರ್ಯ ಪೆರುಮಾಳು ಕೂಡ ಏನಾಗಿಬಿಟ್ಟಾನ, ಆತನು ಕೂಡ ಮಿಗೆ ಬೆಳಲುವ ಚಕೋರಂಗಳಂ ಕಾಣುತ್ತಾ ಅಷ್ಟೊಂದು ನಾಚಿ ನೀರಾಗಿದ್ದಾನ. ಚಕೋರಂಗಳಂ ಕಾಣುತ್ತಮ್ ಅಂತಂದರೆ ಬಳಲುವ. ಇಲ್ಲಿ ನೋಡಿ ಏನು ಹೇಳ್ತಾರಪ್ಪ ಅಂದ್ರೆ ಆ ನೈದಿಲಿರ್ತಕ್ಕಂತಹ ಅಲ್ಲಿ ಚಕೋರಂ ಅಂತಂದ್ರೆ, ಚಕೋರ ಅನ್ನುವಂತಹ ಒಂದು ಪಕ್ಷಿ ಎಲ್ಲೋ ಒಂದು ಹಾರು ಹೋಗ್ಬಿಟ್ಟಿದೆ. ಅಲ್ಲಿ ಒಂದೇ ಪಕ್ಷಿ ತನ್ನ ಇನಿಯನ್ನ ಬರುವಿಕೆಗಾಗಿ ಅಥವಾ ಆಗಮನಕ್ಕಾಗಿ ವಿರಹ ವೇದನೆಯಲ್ಲಿ ಅದೇನು ಮಾಡ್ತಾ ಇದೆ, ಆ ಪಕ್ಷಿ ಕಾಯ್ತಾ ಇದೆ. ಒಂದು ಚಕೋರ ಪಕ್ಷಿ ಇನ್ನೊಂದು ಚಕೋರ ಪಕ್ಷಿ ಬರಲಿ ಅಂತ ಹೇಳಿ ಏನು ಮಾಡ್ತಾ ಇದೆ, ಕಾಯ್ತಾ ಇದೆ. ಆ ಚಕೋರ ಪಕ್ಷಿ ತನ್ನ ಇನಿಯನಿಗೋಸ್ಕರ ಯಾವ ರೀತಿಯಾಗಿ ವಿರಹವೇದನೆಯನ್ನು ತಡ್ಕೊಂಡು ಕಾಯ್ತಾ ಇದೆಯಲ್ಲ, ಅದೇ ರೀತಿಯಾಗಿ ಈತನು ಕೂಡ ಏನಂತ ತನ್ನ ಜೀವನದಲ್ಲಿ ಬಹಳ ಸಂಗಾತಿಯಾಗಿ ಬರುವವಳು, ತನ್ನ ಜೀವನದ ಜೊತೆಗಾತಿಯಾಗಿ ಬರುವವಳು ಅವಳು ಬರ್ತಾ ಇದ್ದಾಳಲ್ಲ ಅನ್ನುವಂಥ ಒಂದು ಭಾವನೆಯಿಂದ ಆತನು ಕೂಡ ತನ್ನ ವಿರಹ ವೇದನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಹೀಗಾಗಿ ಆ ಚಕೋರ ಪಕ್ಷಿ ಯಾವ ರೀತಿಯಾಗಿ ತನ್ನ ಇನಿಯನಿಗೆ ಕಾಯ್ತಾ ಇದೆಯಲ್ಲ, ಈತನು ಕೂಡ ತನ್ನ ಜೊತೆಗಾತಿಯ ಮೇಲೆ ಬರುವಿಕೆಗಾಗಿ ಈತನು ಕೂಡ ಸೌಂದರ್ಯ ಪೆರುಮಾಳ ಏನು ಮಾಡ್ತಾನೆ, ಕಾಯ್ತಾ ಇದ್ದಾನೆ. ರಸ ಪಳಂಗಳನ್ ಅರಸುತ್ತ ಈರ್ಪ ಶುಕನಿಖರಂ ಪೊಸಭವನಂ ಎಳಸೀರ್ಪ ಮಧುಕರ ಪ್ರಕರಮಂ. ನೋಡಿ ಇಲ್ಲಿ ಇನ್ನೊಂದು ಕಡೆ ಏನಾಗ್ತದೆ ಅಂದರೆ ರಸ ಪಳಂಗಳನ್ ಅರಸುತ್ತ ಈರ್ಪ ಶುಕನಿ ಖರಂ ಅಂತಂದರೆ, ಒಂದು ಗಿಳಿ ಹಣ್ಣು ಹಂಪಲುಗಳನ್ನು ತರಲಿಕ್ಕೆ ಹೋದರೆ ಇನ್ನೊಂದು ಗಿಳಿ ಏನು ಮಾಡಿದೆ, ತನ್ನ ಜೊತೆಗಾರನ ಬರುವಿಕೆಗೆ ದಾರಿಯನ್ನು ಕಾಯ್ತಾ ಏನು ಮಾಡ್ತಾ ಇದೆ, ಅದು ಕುಳಿತುಕೊಂಡಿದೆ. ಈಗ ಈ ಸೌಂದರ್ಯ ಪೆರುಮಾಳ ಏನು ಮಾಡ್ತಾನೆ, ತನ್ನ ರಾಣಿಗಾಗಿ ಕೂಡ ಆತ ಏನು ಮಾಡ್ತಾನೆ, ಕಾಯ್ತಾ ಕುಳಿತಿದ್ದಾನೆ. ಆ ಬಣ್ಣದಲ್ಲಿ ಯಾವ ರೀತಿಯಾದಂಥ ಹೊಸದಾಗಿ ಹೇಳ್ತಕ್ಕಂಥ ಹೂಗಳು ಇದ್ದುಪ್ಪ ಅಂತಂದರೆ ಎಳಸಿರ್ಪ ನೋಡಿ, ಪೋಪವನ್ ಎಳಸಿರ್ಪ ಮಧುಕರ ಪ್ರಕರಂ. ನೋಡಿ ಅಲ್ಲಿ ಎಂತಹ ಅದ್ಭುತವಾದಂಥ ಹೂಗಳು ಇದ್ವುಪ ಬಣ್ಣದೊಳಗೆ ಅಂತಂದರೆ, ಆ ಹೂವು ಹೇಗೆ ಇದ್ವುಪ ಅಂದ್ರೆ ಉತ್ತಮವಾದಂತಹ ಸುವಾಸನೆಯನ್ನು ಆ ಹೂಗಳು ಏನು ಮಾಡ್ತಾ ಇದ್ವು, ಬೀರ್ತಾ ಇದ್ವು. ಆ ಹೂವಿನ ಅಂದಕ್ಕೆ ಆಕರ್ಷಿತವಾಗಿರ್ತಕ್ಕಂಥ ಹಲವಾರು ದುಂಬಿಗಳು ಏನು ಮಾಡುವ, ಆ ದುಂಬಿ ಹತ್ರ ಹೂಗಳು ಅಲ್ಲಿ ಏನು ಮಾಡ್ಯಾವ, ಬಂದು ಕುಳಿತುಕೊಂಡು ಬಿಟ್ಟಿವೆ. ಯಾವ ರೀತಿಯಾಗಿ ಆ ಹೂಗಳು ಇದಾವಲ್ಲ ಅದೇ ರೀತಿಯಾಗಿ ಸೌಂದರ್ಯ ಪೆರುಮಾಳ ಮಾಡ್ತಾನೆ, ಯಾವಾಗ ನನ್ನ ಜೊತೆಗಾತಿಯನ್ನು ಮದುವೆಯಾಗಿ ನಾನು ಯಾವಾಗ ಜೀವನವನ್ನು ಪ್ರಾರಂಭ ಮಾಡ್ತೇನೆ, ಸುಖವಾದ ಜೀವನವನ್ನು ನಾನು ಪ್ರಾರಂಭವನ್ನು ಮಾಡ್ತೀನಿ ಅಂಥೇಳಿ ಈ ಉದ್ಯಾನವನದಲ್ಲಿರ್ತಕ್ಕಂತಹ ಪಕ್ಷಿಗಳಂತೆ, ಉದ್ಯಾನದಲ್ಲಿರ್ತಕ್ಕಂತಹ ನೈದಿಲೆಯಂತೆ, ಹೂಗಳಂತೆ ಎಷ್ಟೊಂದು ಸುಂದರವಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಲ್ಲ, ಹಾಗೆ ಕೂಡ ನಾನು ಏನು ಮಾಡ್ತಾಯಿದ್ದೀನಿ, ಅಷ್ಟೇ ಸುಂದರವಾಗಿ ಜೀವನವನ್ನು ನಡೆಸ್ತಾ ಇದ್ದೀನಿ ಅಥವಾ ಮುಂದೆ ನಾನು ನಡೆಸ್ತೀನಿ ಅಂಥೇಳಿ ಅಂದ್ಕೊಂಡು ಅವ ಏನು ಮಾಡ್ತಾ ಇದ್ದಾನೆ, ಕೊಂಡಾಡ್ತಾ ಇದ್ದಾನೆ. ಏನಂತ, ನಾನು ಕೂಡ ಅಷ್ಟೊಂದು ಚೆನ್ನಾಗಿ ಜೀವನವನ್ನು ಮಾಡ್ತೀನಿ, ನಾನು ಕೂಡ ಅಷ್ಟೊಂದು ಚೆನ್ನಾಗಿ ತನ್ನ ಜೀವನವನ್ನು ಸಾಗಿಸ್ತೀನಿ, ನಾನು ಈ ಹೂವಿನ ಹಾಗೆ ಈ ಏನದು ನೈದಿಲೆ ಹಾಗೆ ನಾನು ಕೂಡ ನನ್ನ ಜೀವನವನ್ನು ಸಿಹಿಯಾದಂತಹ ಜೀವನವನ್ನು ನಾನು ಕೂಡ ನಡೆಸ್ತೀನಿ ಅಂಥೇಳಿ ಆತ ಅನ್ಕೋತಾ ಇದ್ದಾನೆ. ನೋಡುತ್ತಂ ಮಿಗೆ ಬಳಲುವ. ನೋಡಿ ಇಲ್ಲಿ ಏನು ಹೇಳ್ತಾರಪ್ಪ ಮುಂದಂತಂದರೆ, ನೋಡುತ್ತಂ ಕೊಂಡಾಡುತ್ತಾ ಇದ್ದನ್ ಆ ವನದೊಳಗೆ ಆಡಿಸುತ್ತೆ ಪಾಡಿಸುತ್ತಂ ಇದ್ದನ್
ಆ ವನದೊಳಗೆ ಬಂತು ಮುದ್ರಿಮ್ನಲಿಯುತ ಅರಸು ಮಗನ ಒಪ್ಪಿದಹಂ ಸಂತತಂ ವನದೊಳಗೆ ಸುಕುಮಾರನ್ ಒಪ್ಪಿದರು. ನೋಡಿ, ಆ ವನದೊಳಗೆ ತನ್ನ ಪಾಡಿಗೆ ತಾನೇನು ಮಾಡ್ತಾನೆ, ಸೌಂದರ್ಯವನ್ನು ಕಳೆತ ಅಲ್ಲಿರ್ತಕ್ಕಂತಹ ಗಿಡಮೂಲಿಕೆಗಳ ಬಗ್ಗೆ ತಿಳಿದುಕೊಳ್ತಾ ಏನು ಮಾಡ್ತಾನೆ, ತನ್ನ ಆ ತೋಟದೊಳಗೆ ಆ ವನದೊಳಗೆ ತನ್ನ ಬರುವ ಜೊತೆಗಾತಿಯನ್ನು ನೆನೆಸ್ಕೊಂಡು ಆತ ಕಾಯ್ತಾ ಇದ್ದಾನೆ ಅಥವಾ ಕುಳಿತಿದ್ದಾನೆ. ಈ ರೀತಿ ನರಸಿಂಗನ ಮಗನಾಗಿರ್ತಕ್ಕಂತಹ ರಾಜವನದಲ್ಲಿ ಸಾಕು ಮಗನಾಗಿ ಬೆಳೆದಿರ್ತಕ್ಕಂತಹ ಈ ನಂಬಿಯನ್ನು ಸೌಂದರ್ಯ ಪೆರುಮಾಳು ಏನು ಮಾಡ್ತಾನೆ, ಮದುವೆಗೆ ಒಪ್ಪಿದ್ದಾನೆ. ಆತನಿಗೆ ಶುಭವಾದಂತಹ ಒಂದು ದಿನ ಬರಲಿ ಅಥವಾ ಶುಭವಾದಂತಹ ಒಂದು ಮುಹೂರ್ತ ಕೂಡಿ ಬರಲಿ ಅನ್ನುವಂಥ ಉದ್ದೇಶದಿಂದ ಆತ ಎಲ್ಲಿದ್ದಾನಪ್ಪ ಅಂತಂದ್ರೆ ಪ್ರಸ್ತುತವಾಗಿ ಆ ಮನಮಂದ ಪುತ್ತೂರಲ್ಲಿ ಏನು ಮದುವೆ ಕಾರ್ಯಕ್ರಮ ನಡೆಯಲಿಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದ ಇರಲಿಲ್ಲ, ಅಲ್ಲಿ ಆತ ಅಲ್ಲಿ ವನದೊಳಗೆ ಆ ಬನದೊಳಗೆ ತನ್ನ ಸೌಂದರ್ಯವನ್ನು ಅಲ್ಲಿರ್ತಕ್ಕಂತಹ ಎಲ್ಲ ಹೂವು ಪಕ್ಷಿ ಹಣ್ಣು ಎಲ್ಲವುಗಳನ್ನು ನೋಡ್ತಾ ಸವಿತಾವೇನು ಮಾಡ್ತಾ ಕಾಯ್ತಾ ಇದ್ದಾನೆ. ಅಲ್ಲಿರ್ತಕ್ಕಂತಹ ಪಕ್ಷಿ ಜೀವನಕ್ಕೂ ಅಲ್ಲಿರ್ತಕ್ಕಂಥ ಒಂದು ಹೂವಿನ ಜೀವನಕ್ಕೂ ತನ್ನ ಜೀವನದ ಗತಿಯನ್ನು ಆತ ಹೋಲಿಸಿಕೊಂಡು ಅವಲೋಕನೆಯನ್ನು ಮಾಡ್ತಾ ಇದ್ದಾನೆ. ಒಟ್ಟಾರೆ ಹೆಂಗದಪ್ಪ, ಇನ್ನೂ ಸ್ವಲ್ಪ ಕೆಲವೇ ಕ್ಷಣ ಆದಮೇಲೆ ಏನಾಗ್ಬಿಡುತ್ತೆ, ನನ್ನ ಮದುವೆ ಆಗಿಬಿಡತ್ತೆ ಅಂಥೇಳಿ ಆತ ಸುಕುಮಾರನಾಗಿರ್ತಾನೆ. ಸೌಂದರ್ಯ ಪ್ರೇಮ ಖುಷಿಯಿಂದ ಆತ ಇದ್ದಾನೆ. ಹೀಗಾಗಿ ಮದುವೆಯ ಸಕಲ ಸೌಂದರ್ಯಗಳನ್ನು ಎಲ್ಲ ರೆಡಿಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಸೌಂದರ್ಯ ಪೆರುಮಾಳನ್ನು ಮನಮಂದ ಪುತ್ತೂರಿಗೆ ಆತ ರೆಡಿಯಾಗಿ ಬಂದಿದ್ದಾನೆ. ಈ ಸೌಂದರ್ಯ ಪೆರುಮಾಳ ತನ್ನ ಸಿದ್ಧತೆಯನ್ನು ಮಾಡಿಕೊಂಡು ಹೂವಿಗೆ, ಅಲ್ಲಿರ್ತಕ್ಕಂತಹ ನೈದಿಲೆಗಳಿಗೆ, ಆಮೇಲೆ ಅಲ್ಲಿರ್ತಕ್ಕಂಥ ಪಕ್ಷಿಗಳಿಗೆ ತನ್ನ ಜೀವನದ ಗತಿಯನ್ನು ಹೋಲಿಸಿಕೊಂಡು ಖುಷಿಯಿಂದ ಈತ ಅಲ್ಲಿ ಏನು ಮಾಡ್ತಾನೆ, ಟೈಮನ್ನು ಕಳೀತಾ ಇದ್ದಾನೆ. ಮಕ್ಕಳೇ, ನಾವು ಇಲ್ಲಿ ಎತ್ತರವರೆಗೂ ಈ ತರಗತಿಯನ್ನು ನೋಡೋಣ. ನಾಳೆಯ ದಿನ ಮುಂದುವರೆದಂತಹ ಭಾಗವನ್ನು ನೋಡೋಣ ಅಂತ ಹೇಳ್ತಾ ನನ್ನ ಈ ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.